ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಆ್ಯಂಡ್ ಇವತ್ತು ನನ್ನ ಡೆಲಿವರಿ ಸ್ಟೋರಿ ಹೇಳ್ತಾ ಇದ್ದೀನಿ. ಸಿ ಸೆಕ್ಷನ್ನ ಏನು ನಾರ್ಮಲ್ ಡೆಲಿವರಿನ ಅಂತ ಫುಲ್ ವಿಡಿಯೋ ನೋಡಿ ತಿಳ್ಕೊಳ್ಳಿ. ಆ್ಯಂಡ್ ಡೆಲಿವರಿ ಟೈಮಲ್ಲಿ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು, ಎಷ್ಟು ಭಯ ಇತ್ತು ಅಂತ. ಸೊ ಆಬ್ವಿಯಸ್ಲಿ ಭಯ ಇದ್ದೇ ಇರುತ್ತೆ, ಫಸ್ಟ್ ಆಗಲಿ ಸೆಕೆಂಡ್ ಆಗಲಿ. ನೋಡೋಣ ಹೇಗಿತ್ತು ಅಂತ. ಸೊ ರುಟೀನ್ ಮುಗಿಸಿ ಸೊ ಅವಳ ಜೊತೆ ಆಟ ಆಡಿ ಅವಳಂತೂ ಹೂವು ಕಿತ್ಕೊಂಡು ಬರ್ತಿದ್ದಾಳೆ. ಸೊ ಬೆಳಗ್ಗೆನೇ ರಂಗೋಲಿ ಎಲ್ಲ ಹಾಕಿರ್ತೀನಿ. ಆ್ಯಂಡ್ ಇನ್ನು ನಮ್ಮ ಮನೆ ಹತ್ರ ಅಂತೂ ಈಗ ರೋಡ್ ಕಟ್ಟಿಂಗ್ ಮಾಡಿದ್ದಾರೆ. ಸೊ ಈ ಹೊಸ ಬಿಲ್ಡರ್ ಕಟ್ಟಿರೋರು ಓನರ್ ಆದರೆ ಸ್ವಲ್ಪ ಎಲ್ಲ ಸಿಮೆಂಟ್ ಹಾಕಿ ಚೆನ್ನಾಗಿ ಇಟ್ಕೊಳ್ತಾರೆ. ಆ್ಯಂಡ್ ನಾವು ಬಂದು ಹೊಸದ್ರಲ್ಲಿ ಟಾರ್ ಹಾಕಿದ್ದಿದ್ದು. ಸೊ ಅವಳಲ್ಲಿ ಹೋಗಿ ಹೂವು ಕಿತ್ಕೊಂಡು ಬರ್ತಾಳೆ. ಆ್ಯಂಡ್ ನಾನು ಪ್ರೆಗ್ನೆಂಟ್ ಇದ್ದಾಗ ಅದೇ ಥರ ಮಾಡ್ತಿದ್ದೆ. ಇಲ್ಲಿ ಎಲ್ಲರ ಮನೆ ಮುಂದೆ ಹೂವು ಹಾಕ್ಕೊಂಡಿರ್ತಾರೆ. ಸೊ ನಮ್ಮ ಮನೆ ಮುಂದೆ ನಾವು ಹಾಕೋಕ್ಕಾಗಿರಲಿಲ್ಲ. ಆ್ಯಂಡ್ ನಾನು ಸ್ವಲ್ಪ ಬ್ಯುಸಿ ಇದ್ದೆ. ಹಾಕಬೇಕಂತ ಎಷ್ಟು ಅಂದ್ಕೊಂಡ್ರು ಕೂಡ ಹಾಕೋಕ್ಕಾಗ್ತಾನೇ ಇಲ್ಲ. ಟಾರ್ ಹಾಕಿದ್ಮೇಲೆ ನಾನು ಹೇಗೆ ಹಾಕಲಿ ಅಂತ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟಿದ್ದೆ. ಬಟ್ ಸೈಡಲ್ಲಿ ಗ್ಯಾಪ್ ಇದೆ. ಸೊ ನೆಕ್ಸ್ಟ್ ಸೈಟ್ ಅವ್ರು ಬರೋದಕ್ಕೆ ಮುಂಚೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಸಲಾಡ್ ಮಾಡಿಕೊಟ್ಟಿದ್ದೆ. ಸೊ ಈವ್ನಿಂಗ್ ಜುಂಬಾ ಕ್ಲಾಸಸ್ಗೆ ಹೋಗ್ತಾ ಇರ್ತೀನಿ. ಸೊ ಟು ಸೆಲ್ಫ್ ಲವ್ ಆಗಿರ್ಬೋದು, ಆ್ಯಂಡ್ ನಾವು ಎಕ್ಸಸೈಸ್ ಮಾಡಿ ಹೆಲ್ತಿ ಆಗಿರೋದಕ್ಕೋಸ್ಕರ ಆಗಿರ್ಬೋದು. ಅಷ್ಟೇ, ಅದಕ್ಕೋಸ್ಕರ ನಥಿಂಗ್ ಮಚ್. ಏನು ಈಗಂತೂ ಬೆಳಗ್ಗೆ ಹೊತ್ತು ಅವನ್ನ ವ್ಯಾನಿಗೆ ಕಳಿಸಿ ನಾನು ರೆಡಿ ಆಗಬೇಕಾಗಿರತ್ತೆ. ಸೊ ಅವರು ಎಲ್ಲರಿಗೂ ಪ್ಯಾಕ್ ಮಾಡಿ ಕಳಿಸಿದ ಮೇಲೆ ನಾನು ರೆಡಿ ಆಗಬೇಕು, ಪೂಜೆ ಮಾಡಿ ಆಮೇಲೆ ಅವಳನ್ನೂ ರೆಡಿ ಮಾಡಿ. ಸೊ ಮನೆ ಕೆಲಸ ಸ್ವಲ್ಪ ಇರುತ್ತೆ, ಅಡುಗೆ ಕೆಲಸ ಅಷ್ಟೇ ಇರುತ್ತೆ, ಜಾಸ್ತಿ ಏನೋ ಹೆವಿ ವರ್ಕ್ ಇರೋದಿಲ್ಲ. ಸೊ ಆ್ಯಂಡ್ ಎವ್ರಿ ಡೇ ಸ್ವಲ್ಪ ಸ್ವಲ್ಪ ಕ್ಲೀನಿಂಗ್ ಮಾಡಿಕೊಂಡ್ರೆ ಮುಗೀತು. ಆ್ಯಂಡ್ ಏನೂ ಜಾಸ್ತಿ ವರ್ಕೌಟ್ ಮಾಡೋಕ್ಕಿರೋದಿಲ್ಲ, ಹಾಗಾಗಿ ಮಾಡ್ತಾಯಿರ್ತೀನಿ, ಜುಂಬಾಗೆ ಅಟೆಂಡ್ ಮಾಡ್ತೀನಿ. ಆ್ಯಂಡ್ ಯೂಶ್ವಲಿ ರಂಗೋಲಿ ರೊಟೀನ್ ಕಸ ಗುಡಿಸೋದು ಇದ್ದಿದ್ದೇ ಇರುತ್ತೆ. ಸೊ ವಿತೌಟ್ ಆನಿಯನ್ ಗಾರ್ಲಿಕ್ ವೆಜಿಟೇಬಲ್ಸ್ ಹಾಕಿ ಪನ್ನೀರ್ ಹಾಕಿ ಪ್ರೋಟೀನ್ಗೆ ಕ್ಯಾಪ್ಸಿಕಮ್ನ ರೆಡಿ ಮಾಡ್ಕೊಂಡಿದ್ದೆ. ಸ್ಮಾಲ್ ಬಾಕ್ಸ್ ಬ್ರೇಕ್ಫಾಸ್ಟ್ಗೆ ಚಟ್ನಿ ಪುಡಿ ವಿತ್ ಸಾಸ್ ಹಾಕ್ಕೊಡ್ತೀನಿ, ಟೊಮೆಟೊ ಕೆಚಪ್. ಸ್ವೀಟ್ ಆಗಿರುತ್ತೆ ಅಂತ ಖಾಲಿ ಮಾಡ್ಕೊಂಡು ಬರ್ತಾನೆ. ಸೊ ಆ್ಯಂಡ್ ಈಗ ನಮ್ಮ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಡೆಲಿವರಿ ಸ್ಟೋರಿ ನೋಡಿ ಮಿಸ್ ಮಾಡಬೇಡಿ. ಆ್ಯಂಡ್ ಮಧ್ಯಾಹ್ನಕ್ಕೆ ಅವಳಿಗೂ ಕೂಡ ತಿನ್ನಿಸ್ಕೊಡ್ತಾ ಇದ್ದೀನಿ ಹಾಗೇನೆ. ಸೊ ಹೂವು ತೊಗೊಂಡು ಬಾ ಅಂತ ಕಳಿಸ್ತಾ ಇದ್ದೀನಿ. ಯೂಶ್ವಲಾಗಿ ಅವಳೇ ಈಚೆ ಹೋದರೆ ಫಸ್ಟ್ ಕೆಲಸ ಮಾಡೋದೇ ಅದು. ಇಷ್ಟು ಧೈರ್ಯ ಕಾನ್ಫಿಡೆಂಟಾಗಿ ಹೋಗ್ತಿದ್ದಾಳೆ, ಹಾಗೆ ಕಿತ್ಕೊಂಡು ಬರ್ತಾ ಇದ್ದಾಳೆ. ಸೊ ಇನ್ನೇನು ಹಿಡ್ಕೊಂಡು ತಿನ್ನಿಸ್ಬಿಡ್ತೀನಿ ಅಂತ ಓಡ್ತಿದ್ದಾಳೆ. ಎಸ್, ವಿಲ್ ಸ್ಟಾರ್ಟ್ ವಿತ್ ದ ಡೆಲಿವರಿ ಸ್ಟೋರಿ. ಇವತ್ತು ನನ್ನ ಮಗಳ ಬರ್ತ್ ಸ್ಟೋರಿ ಹೇಳೋಣ ಅಂತ ಅವಳ ಡೀಟೇಲ್ಸ್ ಎಲ್ಲ ನನಗೂ ಆಲ್ರೆಡಿ ಮರ್ತೋಗಿತ್ತು, ಅದನ್ನು ಹಾಗೆ ರಿಮೆಂಬರ್ ಮಾಡ್ಕೊತಾ ಇದ್ದೆ. ಸೊ ಈ ಫೈಲ್ ಯಾವಾಗಲೂ ನಾನು ನೋಡಿದಾಗ ಅವಳ ಬಗ್ಗೆ ಹಿಸ್ಟ್ರಿ ಡೀಟೇಲ್ಸ್ ಎಲ್ಲ ಗೊತ್ತಾಗುತ್ತೆ. ಸೊ ಯೂಶ್ವಲಾಗಿ ನನಗೆ ಅವಳು ಹೊಟ್ಟೆಯಲ್ಲಿ ಬಿದ್ದಾಗ ಗೊತ್ತಾಗೇ ಇರಲಿಲ್ಲ. 1.5 ಮಂತ್ ಆದಮೇಲೆ ನನಗೆ ವಾಮಿಟಿಂಗ್ ಸ್ಟಾರ್ಟ್ ಆಗಿತ್ತು. ಸೊ ನಾನು ಆವಾಗ ನೋಡಿಕೊಂಡೆ ಏನು ಯಾಕೆ ವಾಂತಿ ಆಗ್ತಿದೆ, ಅದು ಪನ್ನೀರ್ ಹೆಲ್ತಿಯಾಗೇ ಇತ್ತು, ಆದರೂ ವಾಂತಿ ಆಗ್ತಿದೆ ಅಂತ ನೋಡಿದಾಗ ದೆನ್ ಐ ಟೆಸ್ಟೆಡ್ ವಿತ್ ಏನು ಮನೇಲೆಲ್ಲ ಚೆಕ್ ಮಾಡೋ ಹಾಗೆ ಚೆಕ್ ಮಾಡ್ತಾ ಇದ್ದೆ. ಸೊ ಆವಾಗ ನನಗೆ ಪಾಸಿಟಿವ್ ಅಂತ ಗೊತ್ತಾಯಿತು. ಸೊ ವಿ ವರ್ ಇನ್ ಅ ಶಾಕ್. ಎರಡನೇ ಮಗು ಬೇಕು ಅಂತಲೇ ನಾವು ಅಂದ್ಕೊಂಡೇ ಇರಲಿಲ್ಲ ಯೂಶ್ವಲಾಗಿ. ಸೊ ಎಲ್ಲರೂ ಅಂದ್ಕೊಳ್ತಾರೆ ಬೇಕು ಅಂತಲೇ ಮಾಡಿಕೊಂಡೆ, ಬೇಡ ಅಂತ ಯಾರು ಹೇಳಲ್ಲ. ಸೊ ಕೆಲವ್ರಿಗೆ ಅಸಂಪ್ಷನ್ಸ್ ಇರುತ್ತೆ, ಸೊ ಬೇಕು ಅಂತಲೇ ಮಾಡ್ಕೊಂಡಿದ್ದಾರೆ ಅಂತ. ಆರ್ ಸಮ್ ಪೀಪಲ್ ವಿಲ್ ಬಿ ತಿಳ್ಕೊಂಡಿರ್ತಾರೆ, ಆರ್ ಐ ಡೋಂಟ್ ಕೇರ್. ಸೊ ಯಾರು ಏನು ಅಂದ್ಕೊಂಡ್ರು ಇಟ್ ಈಸ್ ಅವರ್ ಡಿಸಿಷನ್ಸ್. ಸೊ ನಾವು ಸಾಕಬೇಕಾಗಿರತ್ತೆ. ಆ್ಯಂಡ್ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಫಸ್ಟ್ ಬೇಬಿಗೆ ಅನ್ನೋದು ಎಲ್ಲ ಪೇರೆಂಟ್ಸ್ಗೂ ಗೊತ್ತಿರುತ್ತೆ. ಬಿಕಾಸ್ ನೋ ಒನ್ ಇಸ್ ಎಕ್ಸ್ಪೀರಿಯನ್ಸ್ಡ್ ಫಸ್ಟ್ ಬೇಬಿನಲ್ಲಿ. ಅದಾದಮೇಲೆ ಸೆಕೆಂಡ್ ಒನ್ನನ್ನು ನಾವು ಯಾವುದು ಕೆಲವ್ರಿಗೆ ಮಾತ್ರನೇ ಅದು ಬೇಕು ಅಂತ ಮಾಡ್ಕೊಳ್ತಾರೆ. ಆ್ಯಂಡ್ ಎವ್ರಿ ಒನ್ ಬೇಕು ಅಂತ ಏನು ಮಾಡ್ಕೊಳ್ಳಲ್ಲ, ದೇವ್ರು ಕೊಡೋದಷ್ಟೇ. ಆ್ಯಂಡ್
ಆಲ್ರೆಡಿ ನಮಗೆ ಲೋನ್ಸ್ ಇರೋದ್ರಿಂದ ಮನೆದು, ಸೊ ಬೇಡ ಅಂತಲೇ ನಾವು ಅಂದ್ಕೊಂಡಿದ್ದು. ಬಟ್ ಅವಳು ಹೊಟ್ಟೆಗೆ ಬಿದ್ದ ನಮಗೆ ಬೇಡ ಅಂತ ಹೇಳೋದಕ್ಕೆ ನಮ್ಮ ಹೆಣ್ಮಗು ಅಂತ ಕೂಡ ಗೊತ್ತಿರಲಿಲ್ಲ. ಬಟ್ ನಾವು 2 ಇಯರ್ಸ್ ಆಗಿದೆ, ಸೊ ಹಾಗಾಗಿ ಐ ವಿಲ್ ಬಿ ಮೆನ್ಷನಿಂಗ್ ಹರ್ ಅಂತ ಅಷ್ಟೆ. ಯಾವ ಮಗು ಆದ್ರೇನು ನಮಗೆ ಒಂದು ಆಲ್ರೆಡಿ ಗಂಡಿತ್ತು. ಸೊ ಬಟ್ ಎರಡನೇದು ಏನೇ ಆಗಲಿ ಮಾಡ್ಕೊಳ್ಬೇಕು ಅನ್ನೋದು ನನಗೆ 100% ಶ್ಯೂರ್ ಇತ್ತು. ಆ್ಯಂಡ್ ಐ ವಾಸ್ ವೆರಿ ಕಾನ್ಫಿಡೆಂಟ್. ನಾನು ಏನೇ ತೊಂದರೆ ಆದ್ರೂ ಮಧ್ಯರಾತ್ರಿ ನಾನು ಎಬ್ಬರಿಸಲ್ಲ. ಡೇ ಟೈಮಲ್ಲಿ ನಾನು ನೋಡ್ಕೊಳ್ತೀನಿ, ಬಟ್ ನೈಟ್ ಟೈಮ್ಸ್ ನಾನು ಹೇಗೆ ಅಂತ ಅವನಿಗೆ ತುಂಬ ಹೆಲ್ಪ್ ತೊಗೊಂಡಿದ್ದೀನಿ ನೈಟ್ ಟೈಮ್ಸು. ಆ್ಯಂಡ್ ಇವಳಿಗೆ ಹೆಲ್ಪ್ ತೊಗೊಳಕ್ಕಾಗಲ್ಲ ಅಂತ ಹೇಳ್ತಾಯಿದ್ರು, ಬೇಡ ಮಗುನ ತಗ್ಸು ಅಂತ ಹೇಳ್ತಾಯಿದ್ರು. ಆ್ಯಂಡ್ ಐ ಸ್ಟಿಲ್ ರಿಮೆಂಬರ್ ನಮ್ಮ ನೇಬರ್ಗೂ ಹೇಳಿ ವೆರಿ ಕ್ಲೋಸ್ ಇದ್ದರು ನನಗೆ. ಅವ್ರಿಗೆ ಫೋನೆಲ್ಲ ಮಾಡಿಸಿ ನಾನು ಹಸ್ಬೆಂಡ್ಗೆ ಹೇಳಿದ್ದೀನಿ, ಸೊ ಇದನ್ನು ಉಳಿಸ್ಕೊಳ್ಳೋಣ ಮಗುನ ಅಂತ ಹೇಳಿ ಮೇಡಮ್ ಅಂತೆಲ್ಲ ಹೇಳ್ತಾ ಇದ್ದೆ. ಆ್ಯಂಡ್ ಎಸ್, ಅವ್ರು ಕೂಡ ಏನು ಹೇಳೋಕ್ಕೆ ರೆಸ್ಟ್ರಿಕ್ಟ್ ಮಾಡೋಕ್ಕಾಗಲ್ಲ, ಬಿಕಾಸ್ ಇಟ್ಸ್ ಎಂಡ್ ಆಫ್ ದ ಡೇ ಇಟ್ಸ್ ಫುಲ್ ರೆಸ್ಪಾನ್ಸಿಬಿಲಿಟಿ ನಾವೇ ತೊಗೊಳ್ಬೇಕಾಗತ್ತೆ. ಹಾಗಾಗಿ ವಿ ಟುಕ್ ದಿಸ್ ರೆಸ್ಪಾನ್ಸಿಬಿಲಿಟಿ. ಏನೇ ಆದ್ರೂ ಐ ವಿಲ್ ಬಿ ದೇರ್ ಫಾರ್ ಹರ್ ಅನ್ನೋದು ನಾನು ಮನಸ್ಸಲ್ಲಿ ಫಸ್ಟ್ 100% ಶ್ಯೂರಾಗಿ ಇಟ್ಕೊಂಡಿದ್ದೆ. ಆಫ್ಟರ್ ದಟ್ ಏನೇ ತೊಂದರೆ ಬರಲಿ, ಐ ವಾಸ್ ಇಂಡಿಪೆಂಡೆಂಟ್ ಟು ಬ್ರಿಂಗ್ ಹರ್ ಔಟ್ ಟು ದಿಸ್ ವರ್ಲ್ಡ್. ಸೊ ಹಾಗಾಗಿ ನಾನು ತುಂಬಾ ಕಾನ್ಫಿಡೆಂಟಾಗಿ ಎಷ್ಟೇ ಕಷ್ಟ ಆದರೂ, ನಾವು ಜಗಳಗಳಾಡಿದ್ರು ನನಗೆ ಅವಳು ಉಳಿಸ್ಕೋಬೇಕು, ಅವಳಿಗೋಸ್ಕರ ತಾಳ್ಮೆಯಿಂದ ನಾವಿದ್ವಿ. ಎಷ್ಟೋ ಸಮಯ ಬರುತ್ತೆ ಹಸ್ಬೆಂಡ್ ವೈಫ್ ಮಧ್ಯೆ ತುಂಬಾ ಏರುಪೇರು ಆಗ್ತಾ ಇರುತ್ತೆ. ಎಲ್ಲರ ಮನೇಲೂ ಇದು ಇದ್ದೇ ಇರುತ್ತೆ. ಬಟ್ ನಾವೀಗ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಬಂದಾಗ, ಹಸ್ಬೆಂಡ್ ಮನೆಗೆ ಬಂದಾಗ, ಇಟ್ ಈಸ್ ಇಂಪಾರ್ಟೆಂಟ್ ಟು ವಿ ಹ್ಯಾವ್ ಟು ಗೆಟ್ ಅಡ್ಜಸ್ಟ್ ಆಗೋದಕ್ಕೂ ಸಮಯ ಬೇಕಾಗುತ್ತೆ. ಆ್ಯಂಡ್ ಓವರ್ ಆಲ್ ಪೀರಿಯಡ್ ಆಫ್ ಅ ಟೈಮ್ ನಮಗೆ ಕೆಲಸನೂ ಬಿಟ್ಟು ನಾವು ಮಗು ಕಡೆನೇ ಕಾನ್ಸಂಟ್ರೇಟ್ ಮಾಡೋದಕ್ಕೂ ಆಗ್ತಿರೋದಿಲ್ಲ. ಆ್ಯಂಡ್ ನಮಗೆ ಫಸ್ಟ್ ಬೇಬಿ ಕೂಡ ಹೇಗೆ ರೈಸ್ ಮಾಡಬೇಕು ಅನ್ನೋದು ಕೂಡ ಗೊತ್ತಿರೋದಿಲ್ಲ. ಎವ್ರಿಥಿಂಗ್ ವಿಲ್ ಬಿ ನ್ಯೂ ಟು ಅಸ್. ಸೊ ಮಕ್ಕಳೇ ನಮಗೆ ಆಲ್ಮೋಸ್ಟ್ ಓವರ್ ಪೀರಿಯಡ್ ಆಫ್ ಟೈಮ್ ಎಲ್ಲ ಕಲಿಸ್ಕೊಡ್ತಾರೆ, ಯಾವ್ಯಾವ ಟೈಮ್ಗೆ ಏನೇನು ಮಾಡಬೇಕು ಅನ್ನೋದನ್ನು. ಆ್ಯಂಡ್ ಕುಕ್ಕಿಂಗು ಅಷ್ಟೇ ನಾನು ಹಾಗೆ ಕಲ್ತಿದ್ದು. ನೋ ಒನ್ ಹ್ಯಾಸ್ ಥಾಟ್ ಅಸ್, ವಿ ಜಸ್ಟ್ ಈಗಂತೂ ತುಂಬಾ ಯೂಟ್ಯೂಬಲ್ಲಿ ಚಾನೆಲ್ಸ್ ಇದೆ, ಸೊ ಅದು ಹಾಗೆ ಕಲ್ತ್ಕೊಳ್ತೀವಿ. ಆ್ಯಂಡ್ ನಮ್ಮ ರೆಸ್ಪಾನ್ಸಿಬಿಲಿಟೀಸ್ನ ನಾವು ಅರ್ಥ ಮಾಡ್ಕೊಂಡ್ರೆ, ಸೊ ಎವ್ರಿಥಿಂಗ್ ಬೆಳಗ್ಗೆ ಎದ್ದ ತಕ್ಷಣ ಪ್ಲ್ಯಾನ್ ಮಾಡ್ಕೊಳ್ಳೇಬೇಕಾಗತ್ತೆ. ಇವಾಗಲೂ ಕೂಡ ಅವನು ಸ್ಕೂಲ್ ಕಳ್ಸೋಕ್ಕೆ ಏನು ಪ್ಲ್ಯಾನ್ ಅಂತ ಬಾಕ್ಸ್ಗೆ ನಾವು ಹೇಗೆ ಥಿಂಕ್ ಮಾಡ್ತೀವೋ, ಸೊ ಅದೇ ರೀತಿಯೇ ಎಲ್ಲನೂ ನಡೀತಾ ಇರುತ್ತೆ. ಸೊ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದಾಗ ನಮಗೇನು ಕಷ್ಟ ಆಗಲ್ಲ. ಸೊ ನಾವು ಫಸ್ಟು ಕನ್ಸೀವ್ ನೋಡಿದಾಗ ಪಾಸಿಟಿವ್ ಬಂದಾಗ ನಾನು ಫಸ್ಟ್ ಹೋಗಿ ಡಾಕ್ಟ್ರಿಗೆ ತೋರಿಸ್ಕೊಂಡೆ. ಸೊ ಅವರು ಕೂಡ ಚೆಕ್ ಮಾಡಿ ಹೇಳಬೇಕು ಅಂತಲೇ ಹೇಳಿದ್ರು. ಸ್ಕ್ಯಾನಿಂಗ್ ಮಾಡಲಿಲ್ಲ. ಸ್ಕ್ಯಾನಿಂಗ್ ಮಾಡೋದಕ್ಕೂ ಮುಂಚೆ ಸ್ಕ್ಯಾನಿಂಗ್ ತೋರಿಸಿದ್ರು. ಸ್ಕ್ಯಾನಿಂಗಲ್ಲಿ ಇತ್ತು. ಸ್ವಲ್ಪ ಅವಳು ಆ ಶಬ್ದನ ಕೇಳಿನೇ ವಿ ವರ್ ವೆರಿ ಶಾಕ್ ಆ್ಯಕ್ಚುಲಿ. ನಮ್ಗೆ ಇನ್ನೊಂದು ಮಗು ಆಗ್ತಿದೆ ಅಂತಲೇ ಒಂದು ದೊಡ್ಡ ಎಕ್ಸೈಟ್ಮೆಂಟ್ ಇತ್ತು, ಜಾಸ್ತಿ ಬೇಜಾರ್ಗಿಂತ ಇದಕ್ಕಿಂತ. ಆ್ಯಂಡ್ ಪ್ರಿಪೇರ್ ಆಗಿದ್ದರಿಂದ ಉಳಿಸ್ಕೊಳ್ಬೇಕು ಅನ್ನೋದು ನಮಗೆ ಹೋದಾಗ ಅವರು ಹೇಳಿದಾಗ ಇನ್ನೂ ತುಂಬ ಖುಷಿ ಆಯಿತು, ಹಾರ್ಟ್ ಬೀಟ್ ಎಲ್ಲ ಕೇಳಿಸ್ಕೊಂಡಾಗ. ಸೊ ದಿಸ್ ವಾಸ್ ದ ನಿಯರ್ ಬೈ ಕ್ಲಿನಿಕ್. ಸೊ ಹಾಗಾಗಿ ನಾನು ಈ ಡಾಕ್ಟರ್ ಹತ್ರನೇ ಆಲ್ಮೋಸ್ಟ್ 5-6 ಮಂತ್ಸ್ ತನಕ ತೋರಿಸ್ತಾ ಇದ್ದೆ. ಈವನ್ ಸ್ಕ್ಯಾನಿಂಗ್ ಆಗಲಿ, ಬ್ಲಡ್ ರಿಪೋರ್ಟ್ ಆಗಿ ಎವ್ರಿಥಿಂಗ್ ಅವ್ರ ಹತ್ರನೇ. ಸೊ ಡಾಕ್ಟರ್ಸ್ಗಳಿಗೆ ಹೇಗೆ ಇಂಜೆಕ್ಟ್ ಮಾಡಬೇಕು ಮತ್ತು ಬ್ಲಡ್ ಟೆಸ್ಟ್ಗೆಲ್ಲ ಹೇಗೆ ತೊಗೋಬೇಕು ಅನ್ನೋದು ಚೆನ್ನಾಗಿ ಗೊತ್ತಿರುತ್ತೆ. ಸೊ ರಾದರ್ ದೆನ್ ಗೋಯಿಂಗ್ ಟು ದ ಗೌರ್ಮೆಂಟ್ ಹಾಸ್ಪಿಟಲ್, ಇಟ್ ಇಸ್ ಬೆಸ್ಟ್ ಟು ಗೋ ಟು ದ ಪ್ರೈವೇಟ್ ಹಾಸ್ಪಿಟಲ್. ಅವ್ರು ನಿಮಗೆಲ್ಲನೂ ಸಜೆಸ್ಟ್ ಮಾಡೇ ಮಾಡ್ತಾರೆ. ಆ್ಯಂಡ್ ಟಿ ಇಂಜೆಕ್ಷನ್ಗೆ ಮತ್ತು 3rd ಮಂತಲ್ಲಿ 4th ಮಂತಲ್ಲಿ ಕಂಪಲ್ಸರಿ ಕೊಡ್ತಾರೆ. ಸೊ ಅದನ್ನು ಗೌರ್ಮೆಂಟಲ್ಲೇ ತೊಗೊಳ್ಳಿ ಅಂತ ಅವರೇ ನಮಗೆ ಸಜೆಸ್ಟ್ ಮಾಡ್ತಾರೆ. ಬಿಕಾಸ್ ಸ್ಟಾಕ್ಸನ್ನು ಅವ್ರು ಮೇಂಟೈನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಗೌರ್ಮೆಂಟಲ್ಲಿ ಪ್ರೈವೇಟಲ್ಲಿ. ಆ್ಯಂಡ್ ಗೌರ್ಮೆಂಟಲ್ಲಿ ಫ್ರೆಶ್ ಆಗಿ ಸಿಗೋದ್ರಿಂದ ಪ್ರೈವೇಟ್ ಡಾಕ್ಟರ್ಸೇ ಸಜೆಸ್ಟ್ ಮಾಡ್ತಾರೆ. ಸೊ ಆ ಟೈಮಲ್ಲಿ ಮಾತ್ರ ಹೋದರೆ ಒಳ್ಳೆಯದು. ಸೊ ಮೇಯ್ನಾಗಿ ನಾನು ಎವ್ರಿ ಮಂತ್ ನಮಗೆ ಚೆಕ್ ಮಾಡ್ತಾ ಇದ್ದಿದ್ದು ಅಂತಂದರೆ, ಈ ಥರ BP, ಶುಗರ್ ಇದೆಯಾ ಅಂತ ಫಸ್ಟ್ ಎಲ್ಲ ಕೇಳ್ತಾರೆ. ಅದಾದಮೇಲೆ ಸೊ ಇಲ್ಲಿದೆ ಡೀಟೇಲ್ಸ್ ಎಲ್ಲ, ವೆಯ್ಟ್ ಚೆಕ್ ಮಾಡ್ತಾರೆ. ಸೊ ಹಾಗೆ ಬ್ಲಡ್ ಟೆಸ್ಟ್ಗೂ ಕಳಿಸ್ತಾರೆ. ಸೊ ಎಲ್ಲ ಸ್ಟಾರ್ಟಿಂಗಲ್ಲಿ ಚೆಕ್ ಮಾಡ್ತಾ ಇರ್ತಾರೆ. ಸೊ ನಮ್ಮ ಏಜ್ ಆಗಲಿ, ನಮ್ಮ ಬ್ಲಡ್ ಗ್ರೂಪ್ ಆಗಲಿ ವಿತ್ ಡೇಟ್ ಇಲ್ಲಿದೆ. ಸೊ ನನ್ನದು O ನೆಗೆಟಿವ್, ಅದನ್ನು ಕೂಡ ಬರೆದಿಟ್ಕೊಂಡಿದ್ದಾರೆ. ಸೊ ಯಾಕಂದರೆ ನನಗೆ 2 ಮಕ್ಕಳದ್ದು ಪಾಸಿಟಿವ್ ಬ್ಲಡ್ ಗ್ರೂಪ್ ಬಂದಿದೆ. ಸೊ ಅದಕ್ಕೊಂದು ಇಂಜೆಕ್ಷನ್ ಕೊಡ್ತಾರೆ ನಮಗೆ ಫಸ್ಟೇ ನೆನ್ನೆ. ಸೊ ಫೀಡ್ ಮಾಡೋಕ್ಕೆ ಮುಂಚೆ ನಮ್ಮ ಬ್ಲಡ್ ಗ್ರೂಪ್ ಅವ್ರಿಗೆ ತೊಂದರೆ ಆಗಬಾರ್ದು ಅಂತ. ಆ್ಯಂಡ್ ಹಸ್ಬೆಂಡ್ ಬ್ಲಡ್ ಗ್ರೂಪು ತೊಗೊಳ್ತಾರೆ. ಎಷ್ಟು ಮಂತ್ಸ್, ಲಾಸ್ಟ್ ಮಂತ್ಲಿ ಪೀರಿಯಡ್ಸು ಮತ್ತು EDD ಎಕ್ಸ್ಪೆಕ್ಟೆಡ್ ಡೇಟ್ ಕೂಡ ಅವರೇ ಕೂಡ ನಮಗೆ ಎಲ್ಲ ಕೊಡ್ತಾರೆ. ಸೊ ಇದರಲ್ದಿರ ನಮಗೆ ಏನು BP ಎಲ್ಲ ಚೆಕ್ ಮಾಡಿದ್ಮೇಲೆ
ಸೊ ಅವ್ರ ಡೀಟೇಲ್ಸ್ ಎಲ್ಲ ಕ್ಲಿಯರಾಗಿ ಬರ್ಕೊಂಡಿರ್ತಾರೆ ನಮ್ಮ ಸ್ಟೋರೀಸ್ ಎಲ್ಲ ಕೇಳಿ. ಸೊ ಅದಾದಮೇಲೆ ನಮಗೆ ಯಾವ್ಯಾವ ಟೆಸ್ಟು, ಯೂಶ್ವಲಾಗಿ CBC ಟೆಸ್ಟು ಬ್ಲಡ್ಡಲ್ಲಿ, ಥೈರಾಯ್ಡ್ದು ಇದೆಲ್ಲ ಕೂಡ ಬರ್ಕೊಟ್ಟಿರ್ತಾರೆ. ಇದನ್ನೆಲ್ಲ ಫಾಲೋ ಮಾಡ್ಕೊಂಡು ಹೋಗ್ಬೇಕಷ್ಟೇ ಮಂತ್ಲಿ, ಎವ್ರಿ ಮಂತ್. ವೆಯ್ಟ್ ಕೂಡ ಗೇನ್ ಆಗ್ತಾ ಇದೆಯಾ ಅಂತ ಕೂಡ ಚೆಕ್ ಮಾಡ್ತಾರೆ. ಆ್ಯಂಡ್ ಇಟ್ ಶುಡ್ ಬಿ ಹೆಲ್ತಿ ವೆಯ್ಟ್ ಗೇನ್. ಸೊ ಹೇಗಂದ್ರೆ ಹಾಗೆ ವೆಯ್ಟ್ ಗೇನ್ ಆಗೋದಕ್ಕಾಗೋದಿಲ್ಲ. ಸೊ ನಾನು ಕನ್ಫ್ಯೂಸ್ ಆದಾಗ 66 ಇದ್ದ ವೆಯ್ಟು. ಆ್ಯಂಡ್ ಇಮಿಡಿಯೇಟಾಗಿ ನೆಕ್ಸ್ಟ್ ಮಂತಲ್ಲಿ ನಾನು ತುಂಬಾ ವೆಯ್ಟ್ ಲಾಸ್ ಆದೆ. 31 ಮಂತ್ ಅನಿಸುತ್ತೆ, 1 ಮಂತ್ ಒಳಗಡೆ. ಬಿಕಾಸ್ ತುಂಬಾ ವಾಮಿಟಿಂಗ್ ಇರ್ತಾಯಿತ್ತು. ಏನೇ ತಿಂದ್ರೂ, ಹೆಲ್ತಿಯಾಗಿ ಬಿಸಿ ತಿಂದರೂ ಕೂಡ, ಎಷ್ಟೇ ಮಾತ್ರೆ ತೊಗೊಂಡ್ರೂ ಅದು ನಾರ್ಮಲಾಗಿ ವಾಮಿಟ್ ಆಗ್ತಾನೇ ಇತ್ತು. ಜಾಸ್ತಿ ತಿನ್ನೋದಕ್ಕೂ ಆಗ್ತಾ ಇರಲಿಲ್ಲ. ತಿನ್ಬೋದಾಗಿತ್ತು, ಬಟ್ ಅದು ಕಾಫಿ ಕುಡಿಬೇಕಿತ್ತು ನನಗೆ ಇಮಿಡಿಯೇಟಾಗಿ ತಿಂಡಿ ತಿಂದ ತಕ್ಷಣ. ಇಲ್ಲಾಂದರೆ ಅದು ಇಮ್ಮಿಡಿಯೇಟಾಗಿಯೇ ವಾಮಿಟ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾಯಿತ್ತು. ದಟ್ ವಾಸ್ ದ ಓನ್ಲಿ ಥಿಂಗ್ ಐ ವಾಸ್, ಯಾಕೆ ಈ ಥರ ಆಗ್ತಿದೆ ಅಂತ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಬಟ್ ಎನಿ ಹೌ ಇಟ್ಸ್ ಆಲ್ ಗಾಡ್ಸ್ ಗಿಫ್ಟ್. ಹೆಂಗೋ ದೇವ್ರು ಕೊಟ್ಟಿದ್ದಾನೆ. ತುಂಬ ರಿಸ್ಕ್ ಟೆನ್ಷನ್ ತೊಗೊಳ್ಳೋದೇನು ಬೇಡ ಅನ್ನೋದು ಒಂದಷ್ಟೇ. ದೇವ್ರು ಕೊಟ್ಟಮೇಲೆ ಅದನ್ನು ಉಳಿಸ್ಕೊಳ್ತಾನೆ ಅನ್ನೋ ಒಂದು ಗ್ಯಾರಂಟಿ ಅಷ್ಟೇ ನನಗಿದ್ದು. ಅದನ್ನು ನಂಬ್ಕೊಂಡು ಕೆಲಸ ಮಾಡಿಕೊಂಡು, ನಮ್ಮ ಕರ್ಮ ಅನ್ನೋದು ಏನಿರುತ್ತೆ ಅದನ್ನು ಮಾಡಿಕೊಂಡು, ಪೂಜೆ ಮಾಡ್ಕೊಂಡು ನಾನು ಹೋಗ್ತಿದ್ದೆ ಅಷ್ಟೇ, ದೇವ್ರ ಮೇಲೆ ಭಾರ ಹಾಕಿ. ಆ್ಯಂಡ್ ಆ 30 ಇಯರ್ಸ್ ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ ಟೈಮಲ್ಲಿ, ಸೊ ನೀವಿಲ್ಲಿ ನೋಡ್ಬೋದು. ಸೊ ಇಟ್ ವಾಸ್ ಆ ಟೈಮಲ್ಲಿ ಬೇಗ ಆದರೆ ಒಳ್ಳೆ 30 ಇಯರ್ಸ್ ಒಳಗಡೆ 2 ಬೇಬೀಸ್. ಯಾಕೆಂದರೆ ಈಗಿನ ಓವರೀಸ್ ಆಗಲಿ ಇದಾಗಲಿ ತುಂಬಾ ಊಟದಾಗಲಿ ಅಡಲ್ಟ್ರೇಷನ್ ಇರೋದ್ರಿಂದ ಇಟ್ಸ್ ಇಂಪಾರ್ಟೆಂಟ್. ನೀವು ಬೇಗ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂತಲೇ ಸಜೆಸ್ಟ್ ಮಾಡ್ತೀನಿ. ಆ್ಯಂಡ್ ಯೂಶ್ವಲಾಗಿ NT ಸ್ಕ್ಯಾನ್ ಎಲ್ಲನೂ ಮಾಡ್ಸೋಕ್ಕೆ ಬರ್ಕೊಡೋರು. ಎವ್ರಿ ಮಂತ್ ವೆಯ್ಟ್ ಚೆಕ್ ಮಾಡಿ, BP ಚೆಕ್ ಮಾಡಿ, ನಮ್ಮ ಬ್ಲಡ್ ಟೆಸ್ಟ್ ಏನಾದರೂ ಇತ್ತು ಕೂಡ, ಏನಾದರೂ ಬೇರೆ ವೇರಿಯೇಷನ್ಸ್ ಇತ್ತು ಅಂದರೆ ಅದಕ್ಕೆ ಹೇಳ್ತಾರೆ ಏನೇನು ತೊಗೊಳ್ಬೇಕು ಅಂತ. ಸೊ ಇಟ್ಸ್ ಇಂಪಾರ್ಟೆಂಟ್ ನೀವು ಪ್ರೋಟೀನ್ ಫುಡ್, ಫೈಬರ್ ಫುಡ್ ಆಗಲಿ ತೊಗೊಳ್ಳೋದು. ಸೊ ನಮಗೆ ಸ್ಟಾರ್ಟಿಂಗೇ ಸಜೆಸ್ಟ್ ಮಾಡಲ್ಲ, 5 ಮಂತ್ಸ್ವರೆಗೂ ನಿಮಗೆ ಕ್ಯಾಲ್ಶಿಯಂ ಐರನ್ ಟ್ಯಾಬ್ಲೆಟ್ಸ್ ಎಲ್ಲ. ಅದಾದಮೇಲೆ ಸಜೆಸ್ಟ್ ಮಾಡ್ತಾರೆ. ಆ್ಯಂಡ್ ಹಿಮೋಗ್ಲೋಬಿನ್ ಕೂಡ ನನಗೆ ಸ್ವಲ್ಪ ಕಡಿಮೆನೇ ಇತ್ತು ಸೆಕೆಂಡ್ ಬೇಬಿಗೆ. ಸೊ ದಟ್ ಒನ್ ಅವರು ರೌಂಡ್ ಅಪ್ ಮಾಡಿದ್ದಾರೆ. ಸೊ ನನ್ನ ಐರನ್ ಅಂತೂ ಹೆಚ್ಚು ಕಮ್ಮಿ ಆಗ್ತಾನೆ ಇರ್ತಾಯಿತ್ತು. ಬಟ್ ದ್ಯಾಟ್ ಈಸ್ ವಾಟ್, ಅದಕ್ಕೆ ನನಗೆ ಮೇಯ್ನಾಗಿ ಅವರ ಹೈ ಪ್ರೋಟೀನಲ್ಲಿ ಸಜೆಸ್ಟ್ ಮಾಡಿದ್ದು. ಪ್ರೋಟೀನ್ ಫೈಬರ್ ಜೊತೆಗೆ 5th ಮಂತ್ ಆದಮೇಲೆ ಸಜೆಸ್ಟ್ ಮಾಡಿದ್ದು. ವಾಮಿಟ್ ನಿಂತ ಮೇಲೆ ಅಲ್ಲಿವರೆಗೂ 3-4 ಮಂತ್ಸ್ ಫುಲ್ ವಾಮಿಟಿಂಗ್ ಇರುತ್ತೆ. ದೆನ್ ಅದಾದ ತಕ್ಷಣ ನಮಗೆ ಐರನಲ್ಲಿ ಮೇಯ್ನಾಗಿ ಸೊಪ್ಪು, ಬೀಟ್ರೂಟು, ಅಂಜೂರ, ಪೊಮೊಗ್ರಾನೆಟ್, ಈ 4 ಇದಿಷ್ಟನ್ನೇ ತೊಗೊಳ್ಳಿ ನೀವು ಬೇಕಾದರೆ ಅಂತಲೇ ಸಜೆಸ್ಟ್ ಮಾಡೋರು ನನಗೆ. ಬಿಕಾಸ್ ಕಮ್ಮಿ ಇದ್ದಿದ್ದರಿಂದ ಐ ಸ್ಟಿಲ್ ರಿಮೆಂಬರ್. ಸೊ ಇಲ್ಲಿ ಬರ್ದಿರೋದು ನೋಡಿ ನನಗೆ ಗೊತ್ತಾಗ್ತಾಯಿದೆ. ಆ್ಯಂಡ್ ರಿಪೋರ್ಟ್ಸ್ ಕೂಡ ಇಲ್ಲಿ ಬರ್ಕೊಂಡಿದ್ದಾರೆ. ಸೊ ನಥಿಂಗ್ ಸೀರಿಯಸ್ ಅಂತ ಅನಿಸಲಿಲ್ಲ. ಇದೆಲ್ಲ ಗಾಡ್ ಗಿಫ್ಟ್. ಸೊ ನಥಿಂಗ್ ಟು ಬಿ ಟೇಕನ್ ಸೀರಿಯಸ್. ಪ್ರೆಗ್ನೆನ್ಸಿ ಅನ್ನೋದು ಟೆನ್ಷನ್ ಅಲ್ಲ, ಪ್ರೆಷರು ಅಲ್ಲ. ಸೊ ಅವರು ನಮಗೆ ಜಸ್ಟ್ ಮಾತ್ರೆಗಳನ್ನ ಸಜೆಸ್ಟ್ ಮಾಡಿರ್ತಾರೆ, ಕ್ಯಾಲ್ಶಿಯಮ್ಗೆ, ಎಕ್ಸ್ಟ್ರಾ ಪ್ರೋಟೀನ್ಗೆ. ಆ್ಯಂಡ್ ಹಾಲು ಬರೋದೇ ಐರನ್ನಿಂದ. ಸೊ ಹಾಗಾಗಿ ಐರನ್ ಟ್ಯಾಬ್ಲೆಟ್ಸ್ ಆಗಲಿ, ಅಮಿನೋ ಆ್ಯಸಿಡ್ ಟ್ಯಾಬ್ಲೆಟ್ಸ್ ಆಗಲಿ ಕೊಡ್ತಾರೆ. ಆ್ಯಂಡ್ ಕ್ಯಾಲ್ಶಿಯಮ್ ಟ್ಯಾಬ್ಲೆಟ್ಸ್ ಮಗುಗೆ ಆಬ್ವಿಯಸ್ಲಿ ಕ್ಯಾಲ್ಶಿಯಮ್ ಬೋನ್ಸ್ಗೆ ಬೇಕಾಗಿರುತ್ತೆ, ಮಗುಗೆ ಹಲ್ಲಿಗೆ ಬೇಕಾಗಿರುತ್ತೆ. ಆ್ಯಂಡ್ ನಮಗೂ ಕೂಡ ಹೆವಿ ಕ್ಯಾಲ್ಶಿಯಮ್ ಬೇಕಾಗುತ್ತೆ. ಸೊ ಹಾಗಾಗಿ 4th-5th ಮಂತಿಂದ ನಮಗೆ ಸಜೆಸ್ಟ್ ಮಾಡ್ತಾರೆ. ಆ್ಯಂಡ್ ವೆಯ್ಟ್ ನಾನು ಅಷ್ಟೇ ಇದೆ. ತಿರ್ಗಿ 3rd ಮಂತಲ್ಲೂ ಹೋದಾಗ 62ನೇ ಇದ್ದೆ. ಜಾಸ್ತಿ ಗೇನ್ ಆಗೋಕ್ಕೆ ಆಗ್ತಾನೆ ಇರಲಿಲ್ಲ. ಆ್ಯಂಡ್ ಏನು ಕಮ್ಮಿ ಆಗ್ತಾನೆ ಇತ್ತು. ಯೂಶ್ವಲಾಗಿ ನಾನು ಅದೇ ಮನೆ ಕೆಲಸ ಅಂತೂ ಮಾಡ್ತಾನೆ ಇದೆ. ಸೊ ಅವರು ಅದನ್ನು ಸ್ವಲ್ಪ ಕಮ್ಮಿ ಮಾಡಿ ಈ ಟೈಮಲ್ಲಿ ಬೇಡ ಅಂತಲೇ ಹೇಳೋರು. ಬಟ್ ಎನಿ ಹಾವ್ ನಾನು ರೊಟೀನ್ ನಾನು ಮಾಡ್ತಾನೆ ಇದ್ದೆ. ಬಟ್ ಆ ವಾಮಿಟಿಂಗ್ ಸೆನ್ಸೇಷನಿಂದ ನನಗೆ ತುಂಬಾ ವೆಯ್ಟ್ ಲಾಸ್ ಆಗ್ತಿತ್ತು. ಸೊ ಅಪಾರ್ಟ್ ಫ್ರಮ್ ದಟ್ ಇನ್ನೆಲ್ಲನೂ ನಾರ್ಮಲ್ ಆಗಿ ಇತ್ತು. ನನ್ನದೆಲ್ಲ ಸ್ಕ್ಯಾನ್ ರಿಪೋರ್ಟ್ಸ್ ಆಗಲಿ, ನನ್ನ BP ರಿಪೋರ್ಟ್ಸ್ ಆಗಲಿ ಎಲ್ಲನೂ ಕಮ್ಮಿನೇ ಇತ್ತು. ಸೊ ಎಕ್ಸ್ಟ್ರಾ ನಿಮ್ಗೆ ಏನಾದರೂ ಬೇಕು ಅಂದರೆ ಪ್ರೋಟೀನ್ ಪೌಡರ್ಸ್ ತೊಗೊಳ್ಳಿ ಅಂತ ಕೂಡ ಸಜೆಸ್ಟ್ ಮಾಡ್ತಾರೆ. ಸೊ ಪ್ರೋಟೀನ್ ಪೌಡರ್ಸ್ ಆಗಲಿ ನನಗೆ ಯಾವುದೇ ಒಂದು ಇದಾಗಲಿ ಅಷ್ಟೊಂದು ತೊಗೊಳ್ತಾ ಇರಲಿಲ್ಲ. ಸೊ ನನಗೆ ತೀರಾ ಐರನ್ ಕಡಿಮೆ ಇದ್ದಿದ್ದರಿಂದ ಮಾತ್ರ ನನಗೆ ಇದು ತೊಗೊಳ್ಳಿ ಅಂತ ಹೇಳ್ತಾಯಿದ್ರು. ಸೊ 4th-5th ಮಂತ್ಗೆ ನಾನು ಹೋದಾಗ ಇಮ್ಮಿಡಿಯೇಟಾಗಿ ನನ್ನ ವೆಯ್ಟ್ ಕೂಡ ಗೇನ್ ಆಗಿತ್ತು. ಸೊ ಪ್ರೋಟೀನ್ ಪೌಡರ್ಸ್ನ ತೊಗೊಳ್ತಾ ಇದ್ದೆ ಅನಿಸುತ್ತೆ ಸ್ವಲ್ಪ 1 ಮಂತ್ ಏನೋ. ಸೊ ಅದಾದಮೇಲೆ ಪ್ರೋಟೀನ್, ಕ್ಯಾಲ್ಶಿಯಮ್ ಆಗಲಿ, ಐರನ್ ಟ್ಯಾಬ್ಲೆಟ್ಸ್ ತೊಗೊಳೋದ್ರಿಂದ ಅನಿಸುತ್ತೆ ಸ್ವಲ್ಪ ವೆಯ್ಟ್ ಗೇನ್ ಆಯಿತು. ಆ್ಯಂಡ್ BP ಎಲ್ಲ ನಾರ್ಮಲಲ್ಲೇ ಇರುತ್ತೆ.
ಸೊ ಇದು ಫುಲ್ಲು ಅವ್ರದ್ದು ಐರನ್ ಟ್ಯಾಬ್ಲೆಟ್ಸ್ ಎಲ್ಲ ಏನು ಕಂಟಿನ್ಯೂ ಮಾಡಿ ಅಂತ ಬರ್ಕೊಟ್ಟಿದ್ದಾರೆ. ಸೊ ಇದಾದಮೇಲೂ ನಮಗೆ ಇಷ್ಟು ರಿಪೋರ್ಟ್ಸ್ 5 ಮಂತ್ಸ್ ತನಕ ನಾನು ಅಲ್ಲೇ ತೋರಿಸ್ಕೊಂಡೆ. ಸೊ ಎಲ್ಲ ರಿಪೋರ್ಟಲ್ಲೂ ರೌಂಡ್ ಆಫ್ ಮಾಡಿರೋದಂದರೆ ಒಂದೇ, ನನ್ನ ಹಿಮೋಗ್ಲೋಬಿನ್ ಕಡಿಮೆ ಇದೆ ಅಂತ. ಸೊ ನಾನು ಹಿಮೋಗ್ಲೋಬಿನ್ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಐ ಸ್ಟಿಲ್ ರಿಮೆಂಬರ್ ಐ ವಾಸ್ ಓನ್ಲಿ ಟೇಕಿಂಗ್ ಐರನ್ ರಿಚ್ ಫುಡ್ಸ್. ಐರನ್ಗೋಸ್ಕರ ಇದಿಷ್ಟನ್ನ ನಾನು ಕಂಪ್ಲೀಟಾಗಿ ಫಾಲೋ ಅಪ್ ಮಾಡ್ತಾಯಿದ್ದೆ. ದಿಸ್ ಇಸ್ ದ ಸ್ಮಾಲ್ ರಿಪೋರ್ಟ್. ಸೊ ಅಬೌಟ್ ಮೈ ವೇಟ್, BP and my hemoglobin. So my expected date and ಯಾವ ಸ್ಕ್ಯಾನ್ ಮಾಡಿಸಿದ್ದೀನಿ ಅದು. ಆ್ಯಂಡ್ ದಿಸ್ ಇಸ್ ಮೈ ಅಡ್ರೆಸ್. ಆ್ಯಂಡ್ ಕೆಳಗಡೆ ಕೂಡ ನನ್ನ ಥೈರಾಯ್ಡ್ ಬಗ್ಗೆ ಎಲ್ಲ ಬರ್ಕೊದಿಟ್ಕೊಂಡಿದ್ದಾರೆ. ಸೊ ಲಾಸ್ಟಲ್ಲೂ ಕೂಡ ಇನ್ನೇನು ನಾನು ಡಿಸೈಡ್ ಮಾಡ್ತಾ ಇದ್ದೆ, ಸೊ ಯಾವ ಥರ ಇರುತ್ತೆ, ಯಾವ ಹಾಸ್ಪಿಟಲ್ಸ್ ಅಂತ. ಸೊ ಅದೇ ರೀತಿ ಅಲ್ಲೂ ಕೂಡ ಹೋಗಿ ಟೆಸ್ಟ್ ಮಾಡಿಸ್ಕೊಳ್ತಾ ಇದ್ದೆ. ಸೊ ಆಲ್ ದಿಸ್ ಆರ್ ದ ಬ್ಲಡ್ ರಿಪೋರ್ಟ್ಸ್. ಸೊ ಈ ಬ್ಲಡ್ ರಿಪೋರ್ಟ್ಸ್ ಜೊತೆಗೆ ನಮಗೆ ಕಂಪ್ಲೀಟ್ ಬ್ಲಡ್ ಪ್ರೊಫೈಲ್ ರಿಪೋರ್ಟ್ಸ್ ಕೇಳಿದ್ದಾರೆ. ಆಮೇಲೆ ಲಿವರ್ ಫಂಕ್ಷನ್ ರಿಪೋರ್ಟ್ಸ್ ಕೇಳ್ತಾರೆ ಆಪ್ರೇಷನ್ ಮಾಡೋದಕ್ಕೆ ಮುಂಚೆ. ಆ್ಯಂಡ್ ಯೂಶ್ವಲಾಗಿ ನನ್ನ ಫೈನಲಿ ಹೇಳಬೇಕು ಅಂದರೆ, and these are all scan reports. ಸೊ ಆಮೇಲೆ ಅಲ್ಟ್ರಾಸೋನಿಕ್ 5 ಮಂತ್, 7th ಮಂತ್, 9th ಮಂತಲ್ಲಿ ಮಾಡಿಸ್ತಾರೆ. ಸೊ ದಿಸ್ ಆರ್ ಆಲ್ ಇಂಪಾರ್ಟೆಂಟ್. ಫುಲ್ಲು ಅಷ್ಟು ಮಂತದ್ದು ಕೂಡ ನಾನು ಇಟ್ಕೊಂಡಿದ್ದೀನಿ. ಎಲ್ಲ ಕೂಡ ನಾರ್ಮಲ್ ಆಗಿ ಇರ್ತಾಯಿತ್ತು, ಏನು ಅಷ್ಟು ತೊಂದರೆ ಇರ್ತಾ ಇರಲಿಲ್ಲ ಐರನ್ ಒಂದ್ಬಿಟ್ರೆ. ಸೊ ಫೀಟಲ್ಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಹೆಡ್ ಆಗಲಿ ಇದಾಗಲಿ ಎಲ್ಲ 5th ಮಂತಲ್ಲಿ ಗೊತ್ತಾಗ್ಬಿಡ್ತೈತೆ. 5th ಮಂತಿನ ರಿಪೋರ್ಟ್. ಸೊ ಅವ್ರದ್ದು ವೇಟ್ ಆಗಲಿ, ಮಗುದು ಏನು ಒಂದು ಹೇಗೆ ಫೇಸ್ ಇದೆ, ಮತ್ತು ಲಿವರ್ದೆಲ್ಲ ಇಲ್ಲಿ ಇದು ನೇಸಲ್ ಬೋನ್ದಾಗಲಿ ಸೆಂಟಿಮೀಟರ್ಸ್ ಎಲ್ಲ ಇದರಿಂದ ಗೊತ್ತಾಗ್ತಾ ಇದೆ. ಸೊ ಇದಿಷ್ಟಾಗಿತ್ತು ಫುಲ್ಲು ರಿಪೋರ್ಟ್ಸ್, ಬ್ಲಡ್ ರಿಪೋರ್ಟ್ಸ್ ಮತ್ತು ಅರ್ಲಿ ಸ್ಕ್ಯಾನ್ ರಿಪೋರ್ಟ್ಸ್ ಇದೆಲ್ಲನೂ. ಇದು ಜಸ್ಟ್ 1.5 ಮಂತಲ್ಲಿ ತೊಗೊಂಡಿದ್ದು. ಸೊ ಆ್ಯಂಡ್ ಮೇಯ್ನಾಗಿ ನನಗೆ ಒಂದು ಡೌಟ್ ಇದ್ದಿದ್ದು, ನನ್ನ ಗಹನ್ಗೆ ಪ್ರೆಗ್ನೆನ್ಸಿನಲ್ಲಿ ಯೂಶ್ವಲಾಗಿ ಜ್ವರ ಬಂದುಬಿಡುತ್ತೆ. ಸೊ ಒಂದು ಥಿಂಗ್ ನಾವೇನು ಮಾಡೋದು ಅಂದರೆ, ಪ್ರೆಗ್ನೆನ್ಸಿನಲ್ಲಿ ನಾವು ಇಷ್ಟ ಬಂದರೆ ಟ್ಯಾಬ್ಲೆಟ್ಸ್ ತೊಗೊಳಕ್ಕಾಗಲ್ಲ. ಸೊ ಪ್ರೆಗ್ನೆನ್ಸಿಗೆ ಅಂತಲೇ ಜ್ವರ, ಕೋಲ್ಡ್ ಈ ಥರ ಬಂದಾಗ ಟ್ಯಾಬ್ಲೆಟ್ಸ್ ಬರ್ಸ್ಕೊಳ್ತಿದ್ದೆ. ಡೌಟ್ಸ್ ಇದ್ದರೆ ನಾನು ಕೇಳಿಬಿಡ್ತಾ ಇದ್ದೆ ಎವ್ರಿ ಮಂತ್ ಚೆಕಪ್ಗೆ ಹೋದಾಗ. ಸೊ ಕೋಲ್ಡ್ ಕಾಫ್ ಆದಾಗ ಪರ್ಟಿಕ್ಯುಲರ್ ಆಗೇ ಕೊಡ್ತಾರೆ ಆ ಒಂದು ಬಿಲ್, ಆ ಒಂದು ಮೆಡಿಸಿನ್. ಸೊ ಅದ್ರ ಪ್ರಕಾರನೇ ನಾನು ಫಾಲೋ ಮಾಡ್ತಾಯಿದ್ದೆ. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ನಾವು ಅವ್ರನ್ನ ಕೇಳ್ಬೋದು. ಡಾಕ್ಟರ್ಸ್ ಹೇಳ್ತಾರೆ ಈ ಮಾತ್ರೆ ತೊಗೊಳ್ಬೋದಾ ಅಂತೆಲ್ಲ. ಆ್ಯಂಡ್ ನೆಕ್ಸ್ಟ್ ಇದೆಲ್ಲ ರಿಪೋರ್ಟ್ಸ್ ಜೊತೆಗೆ ಅವಳಿಗೆ TT ಇಂಜೆಕ್ಷನ್ದು ಕೂಡ ನಾನು ಗೌರ್ಮೆಂಟಲ್ಲಿ ಮಾಡಿಸಿದ್ದೆ. ಅದು ಕೂಡ ಇದರೊಳಗಡೆ ಮೆನ್ಷನ್ ಮಾಡ್ಕೊಂಡು ಬರ್ಕೊಂಡಿದ್ದಾರೆ. ಆ್ಯಂಡ್ ICT ಸ್ಕ್ಯಾನ್ ಇದು, ಮತ್ತು ಲಿವರ್ ICT ಮತ್ತು ಲಿವರ್ ಫಂಕ್ಷನ್ LFT RFT ಅಂತ ನನಗೆ ಬರುತ್ತೆ. ಸೊ ಅದನ್ನು ನಮಗೆ ಪರ್ಫೆಕ್ಟಾಗಿತ್ತು ಅಂದರೆ ಆಪ್ರೇಷನ್ಗೆಲ್ಲ ರೆಡಿ ಮಾಡ್ಕೊಳ್ತಾರೆ. ಸೊ ಎಸ್, ಇಟ್ ವಾಸ್ ಎ ಸಿಸರೇನ್ ಆಪ್ರೇಷನ್, ಬಿಕಾಸ್ ನನ್ನ ಫಸ್ಟ್ ಬಾಯ್ ಬೇಬಿಗೆ C-ಸೆಕ್ಷನ್ನೇ ಮಾಡಿದರು. ಆ್ಯಂಡ್ ಯಾಕೆ ಅಂತಂದರೆ ಅವನಂದು 3.5 kgs ಇದ್ದ. ಡೇಟ್ ಆಗೋದ್ರೂ ಕೂಡ ಅವನ್ನ ಟೆಸ್ಟ್ ಮಾಡಿದ್ರು, ಅವ್ನ ತಲೆ ತಿರುಗಿರಲಿಲ್ಲ PV ಚೆಕ್ ಮಾಡಿದಾಗ. ಆ್ಯಂಡ್ ಅವನು ಪೇಯ್ನ್ ಕೂಡ ನನಗೇನು ಅಷ್ಟೊಂದು ಕಾಣಿಸ್ತಾ ಇರಲಿಲ್ಲ. ಸೊ ನಮ್ಮಮ್ಮಿ ಪೇಯ್ನ್ ಬರೋ ಇಂಜೆಕ್ಷನ್ ಕೊಡಿ ಅಂತ ಹೇಳ್ತಾಯಿದ್ರು. ಬಟ್ ನಮ್ಮ ಮನೆಯವ್ರಿಗೆ ಅದು ಇಷ್ಟ ಇರಲಿಲ್ಲ. ಹಾಗಾಗಿ ವಿ ಡಿಸೈಡೆಡ್ C-ಸೆಕ್ಷನ್ ಅಂತ. ಸೊ ಫಸ್ಟ್ ಟೈಮ್ C-ಸೆಕ್ಷನ್ ಆದರೆ ನೆಕ್ಸ್ಟ್ ಟೈಮ್ ಕೂಡ C-ಸೆಕ್ಷನ್ನೇ ಮಾಡ್ತಾರೆ. VBCA ಇದೆ, ವೆಜಿನಲ್ ಬರ್ತ್ ಅಂತ ಇದೆ. VBCA C-ಸೆಕ್ಷನ್ ಆಫ್ಟರ್ ಅಂತ ಏನೋ ಇದೆ. ಸೊ ಅದನ್ನು ಟ್ರೈ ಮಾಡೋದಕ್ಕೆ ರಿಸ್ಕ್ ಇದೆ. ಸೊ ಅದಕ್ಕೋಸ್ಕರ ಅವ್ರು ಟ್ರೈ ಮಾಡಲಿಲ್ಲ. ಸೊ ಸೆಕೆಂಡ್ ಬೇಬಿಗೆ ವೆಯ್ಟ್ ಕೂಡ ಕಮ್ಮಿ ಇತ್ತು. ಹುಟ್ಟಿದ ಮೇಲೆ ನಂಗೆ ಗೊತ್ತಾಯ್ತು, ನನಗೆ ಅಳು ಶಬ್ದನೇ ಕೇಳಿಸ್ತಾ ಇರಲಿಲ್ಲ. ನನಗೆ ಒಂಥರ ಟೆನ್ಷನಲ್ಲಿತ್ತು. ನನಗೆ ಹೇಗಿತ್ತು ಅಂದರೆ, ನಾನು ಅಮ್ಮನ ಮನೇಲಿದ್ದೆ. ಎಲ್ಲ ಅಂದರೆ ಯೂಶ್ವಲಾಗಿ ಏನು ಮಾಡ್ತಾರೆ, ಇದು ಶ್ರೀಮಂತ ಥರ ಎಲ್ಲ ಮನೇಲೇ ಮಾಡ್ಕೊಂಡು ಹೋಗಿದ್ವಿ. ಮನೆಯಲ್ಲಿ
ಮಾಡ್ಕೊಂಡು ಹೋದಾಗ ಅಲ್ಲಿದ್ದಾಗ ಕೂಡ ನನಗೆ ಸ್ವಲ್ಪ ಅಮ್ಮನ ಹೆಲ್ಪ್ ಮಾಡಬೇಕು ಅನ್ನೋ ಕೆಲಸನೇ ತಲೆಯಲ್ಲಿತ್ತು. ಆ್ಯಂಡ್ ಯಾಕಂದರೆ ಬಣ್ಣತನ ಕಲೆ ಇರ್ತೀನಲ್ಲ, ಸೊ ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಮ್ಮ ಆಫೀಸ್ಗೆ ಹೋಗೋದ್ರಿಂದ ಸ್ವಲ್ಪ ಎಲ್ಲ ಕ್ಲೀನಾಗಿ ಇಟ್ಕೊಳ್ಳೋಣ ಅಂತ ಹೆಲ್ಪ್ ಮಾಡ್ತಿದ್ದೆ. ಬಟ್ ಐ ಡಿಂಟ್ ನೋ ದಟ್ ಈ ಮಗು ಸಣ್ಣ ಹುಟ್ಟುತ್ತೆ ಅಂತ. ಸೊ ಅಲ್ಲಿದ್ದಾಗ 5th ಡೇಟ್ ಬಂತು. ಆ್ಯಂಡ್ ಗರ್ಲ್ ಬೇಬಿ ಸ್ವಲ್ಪ ಅರ್ಲಿಯಾಗಿ ಬರ್ತಾರೆ ಆ್ಯಂಡ್ ಬಾಯ್ ಬೇಬಿ ಸ್ವಲ್ಪ ಲೇಟೇ. ನಮ್ಗೆ ಅದು ಗೊತ್ತಾಗ್ಬಿಡುತ್ತೆ. ದಿಸ್ ವಾಸ್ ದ ಡಿಫ್ರೆನ್ಸ್ ಗರ್ಲ್ಗೆ ಬಾಯ್ಗೆ. ಮತ್ತು ಹಾರ್ಟ್ ರೇಟ್ ಹುಡುಗರಿಗೆ ಸ್ವಲ್ಪ ಕಡಿಮೆ ಇರುತ್ತೆ, ಗರ್ಲ್ಸ್ಗೆ ಇದು ಜಾಸ್ತಿ ಇರುತ್ತೆ ಅಕಾರ್ಡಿಂಗ್ ಟು ಮೈ ಅನಾಲಿಸಿಸ್. ಸೊ ಹುಡುಗನಿಗೆ ಅವನ ಸ್ಕ್ಯಾನ್ ರಿಪೋರ್ಟ್ಸ್ ಎಲ್ಲ ನಾನು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ, ಬೇಕಾದರೆ ಚೆಕ್ ಮಾಡಿ. ಸೊ ಇಟ್ ಈಸ್ ನಾಟ್ ಟು ಡಿಸ್ಕ್ರಿಮಿನೇಟ್ ಅವ್ರು ನಿಮಗೆ ಮೊದಲೇ ಗೊತ್ತಾಗಲಿ ಅಂತಲ್ಲ. ಇದನ್ನು ಕಂಪ್ಲೀಟಾಗಿ ಹೇಳೋವಾಗೂ ಇಲ್ಲ, ಯಾಕಂದರೆ ಹುಡುಗರಿಂದ ಹುಡುಗಿ ಅಂತ ನಾವು ಹೇಳ್ದಂಗೆ ಆಗ್ಬಿಡುತ್ತೆ ಅದು. ಸೊ ಐ ಕಾಂಟ್ ಟೆಲ್ ಪರ್ಟಿಕ್ಯುಲರ್ಲಿ, ಬಟ್ ನನಗೆ ಮಾತ್ರ ಗೊತ್ತಿತ್ತು ನನ್ನ ಅನಾಲಿಸಿಸ್ ಪ್ರಕಾರ. ಸೊ ದಿಸ್ ವಿಲ್ ಬಿ ಗೋಯಿಂಗ್ ಟು ಬಿ ಗರ್ಲ್ ಅನ್ನೋದು ಸ್ವಲ್ಪ 6th ಸೆನ್ಸ್ ಅನ್ನೋ ಥರನೇ ಹೇಳ್ಬೋದು. ಆ್ಯಂಡ್ ನಾನು ಇನ್ನೇನು ಫೈನಲ್ ಡೇಟ್ 5th ಡೇಟ್ ಅವ್ರದ್ದು ಡೌಟ್ ಇತ್ತು. ಎಕ್ಸ್ಪೆಕ್ಟೆಡ್ ಡೇಟ್ 10th, 15th, 20th, 5th ಮೇ ಅನ್ನೋ ಥರ ಇತ್ತು 2024. ಸೊ ಅದರಲ್ಲಿ ನನಗೆ 5ನೇ ತಾರೀಕು ಸಂಡೇ ಫುಲ್ಲು ಅವಳ ನೈಟೆಲ್ಲ ಸ್ವಲ್ಪ ನೋವು ಬಂದು ಹೋಗ್ತಾಯಿತ್ತು. ಆ್ಯಂಡ್ ವೆಯ್ಟ್ ಕಮ್ಮಿ ಇದ್ದಾಗ ನಾರ್ಮಲ್ ಆಗೋದು ಚಾನ್ಸಸ್ ಸಾಧ್ಯತೆ ಜಾಸ್ತಿ ಇರುತ್ತೆ. ಬಟ್ ಏನು ಫಸ್ಟ್ ಟೈಮಲ್ಲಿ ನಾನು ಸೆಕ್ಷನ್ ಮಾಡಿದ್ರು, ಹಾಗಾಗಿ ಅದು ಬರೋದಕ್ಕೆ ತೊಂದರೆ ಆಗ್ತಾಯಿತ್ತು. ಹೋಲ್ ನೈಟ್ 5 ನಿಮಿಷಕ್ಕೂ ನೋವು ಬಂದು ಹೋಗ್ತಾಯಿತ್ತು. ಬಟ್ ನಾನು ಹಾಗೆ ತಡ್ಕೊಂಡು ಮಲ್ಕೊಂಡು ಬಿಟ್ಟಿದ್ದೆ. ಬೆಳಗ್ಗೆ ಎದ್ದಾಗ ಮೂಮೆಂಟ್ಸ್ ಇರಲಿಲ್ಲ. ನನಗೆ ಅವಾಗ ಭಯ ಆಯಿತು. ಸೊ ಎಲ್ಲ ಅಮ್ಮಂಗೆ ಹೇಳಿದೆ, ಜಸ್ಟ್ ಹಾಲೊಂದು ಕುಡಿದು ಬಾಗಿಲು ಒರೆಸಿ ಮನೆ ಬಾಗಿಲು ಜಸ್ಟ್ ಅಮ್ಮಂಗೆ ಹೇಳಿದೆ, ಈ ಥರ ಆಗ್ತಿದೆ, ನೋವು ಏನೂ ಗೊತ್ತಾಗ್ತಿಲ್ಲ ಮೂಮೆಂಟ್ಸ್ ಮಗುದು ಅಂದ ತಕ್ಷಣ ಹೋಗೋಣ ನಡಿ ಅಂತ ಕರ್ಕೊಂಡು ಹೊರಟ್ರು. ಆಟೋ ಇಮ್ಮಿಡಿಯೇಟಾಗಿ ಎಲ್ಲ ಬ್ಯಾಗ್ ಅಂತೂ ಪ್ಯಾಕ್ ಮಾಡಿ ಇಟ್ಕೊಂಡಿದ್ವಿ. ಸೊ ನನ್ನ ತಂಗಿನೂ ಇದರಿಂದ ನನ್ನ ದೊಡ್ಡ ಮಗನೂ ನನ್ನ ಜೊತೆನೇ ಇದ್ದ. ಅವರಿಬ್ಬರು ಸಪ್ರೇಟಾಗಿ ನೀನು ಬ್ಯಾಗೆಲ್ಲ ತೊಗೊಂಡು ಬಾ, ನಾವು ಹೋಗಿರ್ತೀವಿ ಅಂತ ನಾನು ಅಮ್ಮ ಆಟೋ ಬುಕ್ ಮಾಡಿಕೊಂಡು ಇಮ್ಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋದ್ವಿ. ಅಲ್ಲಿ ಕೂತಿದ ತಕ್ಷಣವೇ ನನಗೆ ವಾಟರ್ ರಿಲೀಸ್ ಆಗೋಯ್ತು. ನನಗಂತೂ ಸಖತ್ ಭಯ ಆಯಿತು. ನನಗೆ ಮಗು ಅಳ್ಳಾಡ್ತಿಲ್ವಲ್ಲ, ಏನಾಗಿದೆ ಅನ್ನೋದೊಂದು ಟೆನ್ಷನ್. ಬಟ್ ದೇವ್ರನ್ನ ಎಷ್ಟೋ ಸಲ ಬೇಡ್ಕೊಂಡಾಗ ಆಟೋ ಕೂಡ ಮಧ್ಯ ಒಂದೊಂದು ಗ್ಯಾಪ್ ಬರ್ತಾಯಿತ್ತು. ಸೊ ನನಗೆ ಅವಾಗ ಅನಿಸ್ತು, ಇಲ್ಲ ಇನ್ನೂ ಟೈಮ್ ಇದೆ, ಸೊ ಡೋಂಟ್ ಟೇಕ್ ಟೆನ್ಷನ್, ಮಗುಗೂ ಒಳಗಡೆ ಟೆನ್ಷನ್ ಆಗುತ್ತೆ ಅಂತ ಐ ವಾಸ್ ಕಾಮ್ ಡೌನ್ ಮಾಡ್ಕೊಂಡು ನಾನೇ ಸಮಾಧಾನ ಮಾಡ್ಕೊಳ್ತಾ ಇದ್ದೆ. ಆ್ಯಂಡ್ ಅಲ್ಲಿ ಹೋದ್ಮೇಲೂ ಕೂಡ ಇಟ್ ವಾಸ್ ಲೈಕ್ ತುಂಬಾ ಪೇಷಂಟ್ಸ್ ಇದ್ದರು. ಆ್ಯಂಡ್ ಒಂದು ನಾರ್ಮಲ್ ಡೆಲಿವರಿ ನಡೀತಾ ಇತ್ತು. ಸೊ ವಾಟರ್ ಹೋದ ತಕ್ಷಣ ನನ್ನ ಒಳಗಡೆ ಕರ್ಕೊಂಡು ಅಲ್ಲೆಲ್ಲನೂ ಟ್ರೀಟ್ ಮಾಡೋಕ್ಕೆ ಶುರು ಮಾಡಿದ್ರು ಎಮರ್ಜೆನ್ಸಿ ಇದರಿಂದ. ಸೊ ಡಾಕ್ಟ್ರಿಂದ ಬರಬೇಕಾಗಿತ್ತು ಸೆಕ್ಷನ್ಗೆಲ್ಲ. ಸೊ ಒಂದು ನಾರ್ಮಲ್ ನಡೀತಿದ್ದರಿಂದ ಸೊ ಅದೇ ಡಾಕ್ಟರ್ ನನ್ನ ಟ್ರೀಟ್ ಮಾಡಲ್ಲ ಅಂತ ಹೇಳಿದ್ರು. ಸೊ ಅರ್ಲಿ ಮಾರ್ನಿಂಗ್ ಇನ್ನೊಂದು ಡಾಕ್ಟ್ರ್ ಬಂದು ನನ್ನನ್ನು ಆಪ್ರೇಟ್ ಮಾಡಬೇಕಾಗಿತ್ತು. ಸೊ ಅವ್ರು ಬಂದ ಮೇಲೆ ನನಗೆ ಎಲ್ಲ ಚೆಕ್ ಮಾಡ್ತಾಯಿದ್ರು, ಡ್ರಿಪ್ಸ್ ಹಾಕಿದ ತಕ್ಷಣ ನನಗೆ ಮಗು ಅಳ್ಳಾಡೋದು ಶುರು ಆಯಿತು. ನನಗೆ ಅವಾಗ ಸ್ವಲ್ಪ ಸಮಾಧಾನ ಆಯಿತು. ಸೊ ನನ್ನ ರಿಪೋರ್ಟ್ಸ್ ಎಲ್ಲ ಓದೋಕ್ಕೆ ಶುರು ಮಾಡ್ತಾಯಿದ್ರು, ಇನ್ನೇನು ಆಪ್ರೇಷನ್ಗೆ ರೆಡಿ ಮಾಡಿಕೊಂಡು. ಸೊ ಲಾಸ್ಟ್ ಮಂತ್ಲಿ ಪೀರಿಯಡ್ಸ್ ಎಲ್ಲ ಕೇಳ್ಕೊಂಡು ಡೇಟ್ ಎಲ್ಲ ಯೂಶ್ವಲಾಗಿ ಆ್ಯಕ್ಚುಲಿ ಮುಂಚೆನೇ ಇತ್ತು. ನಾನು ಹಿಂದಿನ ದಿನ 4ನೇ ತಾರೀಕು ಕೂಡ ಹಾಸ್ಪಿಟಲ್ಗೆ ಹೋಗಿದ್ದೆ. ಸೊ ಡಾಕ್ಟ್ರ್ ಕೂಡ ನಾನು ಅದೇ ಕೇಳಿದ್ರು, ಹಿಂದಿನ ದಿನ ಬಂದಿದೆ ಅಲ್ವಾ ಅಂತ. ನನ್ನನ್ನು ಟ್ರೀಟ್ ಮಾಡ್ತಿದ್ದೆ, ಡಾಕ್ಟ್ರಿಗೆ ಕೂಡ ಬಂದರು. ಆ್ಯಂಡ್ ಆಪ್ರೇಷನ್ಗೆಲ್ಲ ನನ್ನನ್ನು ರೆಡಿ ಮಾಡಿಕೊಂಡು ನನಗೆ ಆಪ್ರೇಷನ್ ಮಾಡಿ ಹುಟ್ಟಿದಾಗ 2 kg ಇದ್ದಿದ್ದು. ಸೊ ನನಗೆ ಅದು ಕೇಳಿ ಅವಳು ಹಾಸ್ಪಿಟಲಲ್ಲೇ ಫೇಮಸ್ ಆಗಿಬಿಟ್ಟಿದ್ಲು. ಬಟ್ ನಾವು ಎಷ್ಟು ಆ್ಯಕ್ಟಿವ್ ಆಗಿರ್ತೀವೋ ಅವ್ರು ಕೂಡ ಅಷ್ಟೇ ಆ್ಯಕ್ಟಿವ್ ಆಗಿರ್ತಾರೆ ಮಕ್ಕಳು. ಹೊಟ್ಟೆಲೂ ನಾನು ಏನೇನು ಮಾಡ್ತಿದ್ನೋ ಅದನ್ನು ಕೂಡ ಅವಳು ಫಾಲೋ ಮಾಡ್ತಾಳೆ. ನನಗೂ ಅದು ಖುಷಿ ಇದೆ. ಬಟ್ ಶಿ ಈಸ್ ವೆರಿ ಕ್ಲೆವರ್. ಒಂದು ಹಠ ಇದೆ ಅವಳಿಗೆ, ಮಾಡಲೇಬೇಕು ಅಂದು. ಅವನು ಸ್ವಲ್ಪ ನಿಧಾನ ಅಂತಂದರೂ ಕೂಡ, ಕಂಪೇರ್ ಮಾಡಿಲ್ಲ ಅಂದರೂ ಕೂಡ, ಬಟ್ ಶಿ ಈಸ್ ವೆರಿ ಆ್ಯಕ್ಟಿವ್ ಬಿಕಾಸ್ ಅಕಾರ್ಡಿಂಗ್ ಟು ಹರ್ ವೆಯ್ಟ್ ಅಂತ ಹೇಳ್ಬೋದು ಅಷ್ಟೇ. ಬಟ್ ಹೋಗ್ತಾ ಬೆಳೆಯೋದು ಅದು ಕಂಪ್ಲೀಟ್ಲಿ ನಮ್ಮ ಕೈಯಲ್ಲಿರಲ್ಲ. ದೇ ಜಸ್ಟ್ ಫಾಲೋ ಅಸ್, ನಮ್ಮನ್ನು ನೋಡ್ಕೊಂಡು ಮಾಡ್ತಾರೆ. ಸೊ ನಾವು ಒಳ್ಳೆ ಕೆಲಸ ಮಾಡಬೇಕು ಅನ್ನೋದಷ್ಟೇ ನಾನು ಹೇಳ್ತೀನಿ. ಸೊ ಥ್ಯಾಂಕ್ಸ್ ಯು ಫಾರ್ ವಾಚಿಂಗ್ ದಿಸ್ ಬರ್ತ್ ಸ್ಟೋರಿ ಆ್ಯಂಡ್ ಕೀಪ್ ವಾಚಿಂಗ್. ಆ್ಯಂಡ್ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ವಿಡಿಯೋ ಹೇಗೆ ಅನ್ನಿಸ್ತು ಅಂತ. ಆ್ಯಂಡ್ ಇಫ್ ದಿಸ್ ಸೌಂಡ್ಸ್ ಗುಡ್, ಕಮೆಂಟಲ್ಲಿ ತಿಳಿಸಿ ನಿಮ್ಮ ಮಗು ಬರ್ತ್ ಎಲ್ಲ ಹೇಗೆ ಇತ್ತು ಅಂತ. ಜಸ್ಟ್ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ತಿಳಿಸಿ. ಐ ವಿಲ್ ಬಿ ಹ್ಯಾಪಿ ಟು ನೋ ಇಟ್. ಥ್ಯಾಂಕ್ ಯು.